ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಫೋಲಿಕ್ ಆ್ಯಸಿಡ್ನ ಯಾವಾಗ ತೊಗೋಬೇಕು, ಸೊ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು, ಯಾರೆಲ್ಲ ತೊಗೋಬೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಯೂಸ್ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ತುಂಬ ಗ್ಯಾಪ್ ಕೊಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ, ಬಿಕಾಸ್ ನಾನು ಕೂಡ ಏನಾದರೂ ಇಂಪಾರ್ಟೆಂಟ್ ಆಗಿರೋವಂಥ ಕಂಟೆಂಟಲ್ಲೇ ವಿಡಿಯೋ ಮಾಡಬೇಕಾಗತ್ತೆ. ಸೊ ಡೈಲಿ ವಿಡಿಯೋಸ್ ಹಾಕಬೇಕಲ್ಲ ಅಂತ ಹೇಳಿಬಿಟ್ಟು ಏನೇನೋ ಹಾಕೋದಕ್ಕಂತೂ ಆಗಲ್ಲ. ಸೊ ಇವತ್ತು ವಿಡಿಯೋ ಸ್ಟಾರ್ಟಿಂಗಲ್ಲೇ ಏನಮ್ಮ ನನ್ನ ಮಗಳಿಗೆ ಇವತ್ತು ನೈಟ್ ಆಗಿದೆ, ಫೋನ್ ಕೊಟ್ಬಿಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಯೂಶ್ವಲಿ ನೈಟ್ ಟೈಮೇ ನಾನು ವೀಡಿಯೋಸ್ನ ಮಾಡೋಕ್ಕಾಗೋದು, ಯಾಕಂದರೆ ಡೇ ಟೈಮ್ ಆಗಲ್ಲ. ಒಂದು 5 ನಿಮಿಷ 10 ನಿಮಿಷ ಅಲ್ವಾ, ಸೊ ಏನಾಗಲ್ಲ ಅಂತ ಹೇಳ್ಬಿಟ್ಟು ಫೋನ್ ಕೊಟ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಅದಕ್ಕೂ ಮುಂಚೆ ಇವಾಗ ಹೆಂಗಿದ್ರು ಆಫರ್ ನಡೀತಿದೆ ಅಲ್ವಾ ಆನ್ಲೈನಲ್ಲಿ. ಸೊ ಒಂದೆರಡು ಡ್ರೆಸ್ನ ತರಿಸಿದೆ, ಇನ್ನೂ ಕೂಡ ಸುಮಾರಷ್ಟು ಬುಕ್ ಮಾಡಿದ್ದೀನಿ. ಬಟ್ ಇವಾಗ ಸದ್ಯಕ್ಕೆ ಬಂದಿರೋದನ್ನು ವಿಡಿಯೋ ಸ್ಟಾರ್ಟಿಂಗಲ್ಲಿ ತೋರಿಸ್ಬಿಡ್ತೀನಿ. ಸೊ ಈ ಕಲರು ಆ್ಯಕ್ಚುಲಿ ಬ್ಲ್ಯಾಕ್ ಅಲ್ಲ, ಇದು ನೆವಿ ಬ್ಲೂ. ಪ್ಯಾಂಟು ಮತ್ತು ಟಾಪ್ ಎರಡೂ ಬಂದಿದೆ. ಇದು ಚೆನ್ನಾಗಿದೆ, ಕ್ಲಾತ್ ಪ್ಯೂರ್ ಕಾಟನ್ ಇದೆ. ಸೊ ಇದು ನೆಕ್ ಡಿಸೈನ್ ಬಂದ್ಬಿಟ್ಟು ಈ ಥರ ಇದೆ, ತುಂಬ ಚೆನ್ನಾಗಿದೆ. ಆಫೀಸ್ ವೇರು ಅಥವಾ ಎಲ್ಲಾದರೂ ಹಿಂಗೆ ಟೆಂಪಲಲ್ಲಿ ಇಲ್ಲಿ ಹೋಗೋದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಒಂದು ಸೊ ಈ ಥರ ಬಂದಿದೆ, ಇದು ನೆಕ್ ಡಿಸೈನು. ಬಟ್ ನಾನು ಇದು ಪ್ಯಾಂಟ್ ಈ ಥರ ಇದೆ, ಯಾಕೋ ನನಗೆ ಸೆಟ್ ಆಗಲ್ಲ ಅನ್ನಿಸ್ತದೆ. ಎರಡೂ ಏನೋ ಡಿಫ್ರೆಂಟ್ ಅಂತ ಅನ್ನಿಸ್ತದೆ. ಪ್ಯಾಂಟೇ ಸಪ್ರೇಟು, ಇದೇ ಸಪ್ರೇಟ್ ಅನ್ನಿಸ್ತದೆ. ಅದಕ್ಕಾಗಿ ಇದನ್ನು ನೋಡಬೇಕು, ಆದರೆ ಇಟ್ಕೋತೀನಿ, ಇಲ್ಲಾಂದರೆ ರಿಟರ್ನ್ ಹಾಕ್ತೀನಿ. ಬಟ್ ಪ್ಯೂರ್ ಕಾಟನ್ ಇದೆ, ಓಕೆನಾ. ಎರಡೂ ಫ್ಲಿಪ್ಕಾರ್ಟಲ್ಲೇ ತರಿಸಿದ್ದು. ಸೊ ಇನ್ನೊಂದು ತರಿಸಿದ್ದೆ, ಯಾಕೋ ಅದು ಕಲರ್ ನಂಗೆ ಅಷ್ಟು ಅಂದರೆ ಲೈಕ್ ರೆಡ್ ಅಂತ ಅನ್ನಿಸ್ತಾ ಇತ್ತು. ಬಟ್ ನನಗೇನು ನನ್ನ ಸ್ಕಿನ್ ಟೋನಿಗೆ ಅಷ್ಟು ಸೆಟ್ ಆಗಲ್ಲ, ಅದಕ್ಕೋಸ್ಕರ ನಾನು ರಿಟರ್ನ್ ಮಾಡಿದೆ. ಆ್ಯಂಡ್ ಇದ್ರ ಲಿಂಕ್ ಬೇಕಂದರೆ ಕೇಳಿ, ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇನ್ಮೇಲೆ ಏನಾದರೂ ಅಟ್ಲೀಸ್ಟ್ ತೊಗೊಂಡಿದ್ದು ಅದ್ರ ಬಗ್ಗೆ ಶೇರ್ ಮಾಡಿಬಿಟ್ಟು ವೀಡಿಯೋಸ್ನ ಹಾಕೋಣ ಅಂತ ಹೇಳಿ, ಬಿಕಾಸ್ ಎರಡು ಹೆಲ್ಪ್ ಆಗುತ್ತೆ ನಿಮಗೆ, ಪ್ರೆಗ್ನೆನ್ಸಿ ರಿಲೇಟೆಡು ಹೆಲ್ಪ್ ಆಗುತ್ತೆ. ಸೊ ಈ ಥರದ್ದು ಏನಾದರೂ ಶಾಪಿಂಗ್ ಮಾಡಿದರೆ ಅದರದ್ದು ಕೂಡ ಹೆಲ್ಪ್ ಆಗುತ್ತೆ. ಅಂದರೆ ಇದು ಜಸ್ಟು 500 ಬಿಲೋ, ಓಕೆನಾ. ಪ್ರೈಸ್ ಯಾವುದು ಎರಡೂ 500 ಮೇಲೆ ಇಲ್ಲವೇ ಇಲ್ಲ. ಸೊ ಬಿಲೋ 500 ಇರೋದು. ಆ್ಯಂಡ್ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ನ ಸೊ ಯಾರೆಲ್ಲ ತೊಗೋಬೋದು ಅಂತ ಅಂದರೆ, ಇದು ಒಂದು ವಿಟಮಿನ್ ಅಷ್ಟೇನೆ, ಬೇರೆ ಏನೂ ಇಲ್ಲ. ಸೊ ಯಾರೆಲ್ಲ ತೊಗೋಬೋದು ಅಂತ ಅಂದರೆ, ಸೊ ನಿಮಗೆ PCOD, PCOS, ಥೈರಾಯ್ಡು, ಶುಗರ್ ಪೇಷಂಟು, ಅಥವಾ ನಮಗೆ BP ಇದೆ, ಅದು ಇದು ಏನೇ ಹೆಲ್ತ್ ಇಶ್ಯೂಸ್ ಇದ್ದರೂ ಪರವಾಗಿಲ್ಲ. ಇದು ಜಸ್ಟ್ ಒಂದು ವಿಟಮಿನ್ ಅಷ್ಟೇ, ನೀವು ಯಾರು ಬೇಕಾದರೂ ತೊಗೋಬೋದು. ಹೈಲಿ ರೆಕಮೆಂಡೆಡ್ ಅಂತ ಅಂದರೆ, ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾಯಿದ್ರೆ ನೀವು ಮಿಸ್ ಮಾಡದೆ ಇದನ್ನು ತೊಗೊಳ್ಳಿ, ಆಯಿತಾ. ಸೊ ಮುಂಚೆ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದೀರಾ ಅನ್ನೋದಕ್ಕೂ 1 ತಿಂಗಳು ಮುಂಚೆಯಿಂದನೇ ನೀವು ಇದನ್ನು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ. ಸೊ ಎಲ್ಲಿವರೆಗೂ ತೊಗೋಬೋದು ಅನ್ನೋ ಡೌಟ್ ಇದ್ದರೆ ನಿಮಗೆ, ಅಪ್ ಟು ನೀವು ಮುಂಚೆ ಬಿಫೋರ್ ಸ್ಟಾರ್ಟ್ ಮಾಡಿರ್ತೀರಲ್ಲ, ಅಲ್ಲಿಂದ ಯಾವಾಗಿಂದ ನೀವು ಸ್ಟಾರ್ಟ್ ಮಾಡಿರ್ತೀರೋ ಅಲ್ಲಿಂದನೂ ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿ 3 ಮಂತ್ಸ್ ತನಕ ನೀವು ತೊಗೊಳ್ಳಿ, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲವೇ ಇಲ್ಲ, ಓಕೆನಾ. ಇದರಿಂದ ತುಂಬಾ ಬೆನಿಫಿಟ್ ಇದೆ ನಿಮಗಂತೂ, ಪ್ರೆಗ್ನೆಂಟ್ ಆಗೋರಿಗಂತೂ ಇದು ಒಂಥರ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಇದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಆ್ಯಂಡ್ ನಿಮಗೆ ಡೌಟ್ಸ್ ಇತ್ತು ಅಂತಂದರೆ ನಿಮ್ಮ ಡಾಕ್ಟರ್ನ ಕೇಳಿ ಅವರ ಒಂದು ರೆಫರೆನ್ಸ್ ಮೇಲೆ ಈ ಒಂದು ಟ್ಯಾಬ್ಲೆಟ್ಸ್ನ ನೀವು ತೊಗೋಬೋದು, ಓಕೆನಾ. ಆ್ಯಂಡ್ ತುಂಬ ಜನ ಏನು ಹೇಳ್ತಿದ್ದಾರೆ ಅಂತಂದರೆ, ನಂದು ಮಿಸ್ಕ್ಯಾರೇಜ್ ಆಗ್ತಾಯಿದೆ, ಸೊ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಡಾಕ್ಟರ್ಸ್ ಹೇಳ್ತಾಯಿದ್ರು ಲೈಕ್ ಬೇಬಿ ಹಾರ್ಟ್ ಬೀಟ್ ಬಂದಿಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿಲ್ಲ, ಬ್ರೈನ್ ಡೆವಲಪ್ಮೆಂಟ್ ಆಗಿಲ್ಲ, ಹಾರ್ಟ್ ಬೀಟ್ ಬಂದಿಲ್ಲ, ಸೊ ಬೇಬಿಗೆ ಇದರಿಂದ ಮಿಸ್ಕ್ಯಾರೇಜ್ ಆಗೋಯ್ತು ಅಂತ ಹೇಳ್ತಾರೆ. ಸೊ ಇದೆಲ್ಲದನ್ನು ಆಲ್ಮೋಸ್ಟು ನಮಗೆ ಒಂದು ತಡೆಗಟ್ಟುತ್ತೆ ಅಂತ ಹೇಳಿದ್ರೆ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟು. ಸೊ ನೀವು ಇದನ್ನು ಮಿಸ್ ಮಾಡದೆ ತೊಗೊಂಡ್ರೆ ಇದೆಲ್ಲದ್ರಿಂದನೂ ನೀವು ಸೇಫ್ ಆಗ್ಬೋದು. 100% ಇದು ಸೆಕ್ಯೂರ್ ಅಂತ ಏನು ಹೇಳಲ್ಲ, ಲೈಕ್ ನಿಮಗೆ ಮಿಸ್ಕ್ಯಾರೇಜ್ ಆಗೋದೇ ಇಲ್ಲ ಅಂತ ಏನು ಹೇಳಲ್ಲ. ಬಟ್ ಅಟ್ಲೀಸ್ಟ್ ಇದು 90% ಅಂತೂ ನಿಮಗೆ ಸೆಕ್ಯೂರ್, ಓಕೆನಾ. ಸೊ ಅದಾಗೋದನ್ನು ತಡೆಯುತ್ತೆ. ಸೊ ಇದರಿಂದ ಏನಾಗುತ್ತೆ ಗೊತ್ತಾ, ಈ ಟ್ಯಾಬ್ಲೆಟ್ಸ್ ತೊಗೊಳ್ಳೋದ್ರಿಂದ ಬೇಬಿ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಾಗುತ್ತೆ. ಆ್ಯಂಡ್ ಸ್ಪೈನಲ್ ಕಾರ್ಡ್ ಬೆಳವಣಿಗೆನೂ ಕೂಡ ಸಕ್ಕತ್ತಾಗುತ್ತೆ, ಓಕೆನಾ. ನಾನು ಆ್ಯಕ್ಚುಲಿ ಒಂದು 4 ಮಂತ್ಸ್ 3.5 ಮಂತ್ಸ್ ನಾನು ಇದನ್ನು ತೊಗೊಂಡಿದ್ದೀನಿ, ಆಯಿತಾ. ಸೊ ನಾನು ನನಗೆ ಯಾವಾಗ ಅಂದರೆ
3 ಮಂತ್ಸು 4 ಮಂತ್ಸು ನನ್ನ ಪ್ರೆಗ್ನೆನ್ಸಿಲಿ ಇದ್ದಾಗ ನಾನು ಸ್ಟಾರ್ಟ್ ಮಾಡಿದ್ದು. ಬಿಫೋರ್ ಪ್ರೆಗ್ನೆನ್ಸಿ ನಾನೇನು ಸ್ಟಾರ್ಟ್ ಮಾಡಲಿಲ್ಲ, ಆಫ್ಟರ್ ಪ್ರೆಗ್ನೆನ್ಸಿ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ವಿತ್ ಡಾಕ್ಟರ್ ಪರ್ಮಿಷನ್ ಮೇಲೇ ನಾನು ತೊಗೊಂಡಿದ್ದು. ಅವರೇ ನನಗೆ ರೆಫರ್ ಮಾಡಿದ್ರು, ಬಿಕಾಸ್ ನಂದು ಫಸ್ಟ್ ಬೇಬಿ ಮಿಸ್ಕ್ಯಾರೇಜ್ ಆಗಿತ್ತು. ಸೊ ಆದ್ದರಿಂದ ನನಗೆ ಇದನ್ನು ತೊಗೊಳ್ಳಿ ಅಂತ ರೆಫರ್ ಮಾಡಿದರು. ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದು. ಸೊ ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲನೂ ಚೆನ್ನಾಗಾಗುತ್ತೆ. ಯಾರು ಬೇಕಾದರೂ ಕೂಡ ತೊಗೋಬೋದು. ಬೇಬಿ ಕೂಡ ಬೆಳವಣಿಗೆಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮಗೆ ಪ್ರೆಗ್ನೆನ್ಸಿಲಿ ಏನೇ ರಿಲೇಟೆಡ್ ಇದ್ರೂ ಕೂಡ ಅದು ಕೂಡ ಕ್ಯೂರ್ ಆಗುತ್ತೆ. ಆ್ಯಂಡ್ ಹೆಣ್ಮಕ್ಳಲ್ಲಿ ಹೆಗ್ ಕ್ವಾಲಿಟಿ, ಹೆಗ್ ಇಂಪ್ರೂವ್ಮೆಂಟ್ ಎಲ್ಲ ಕಡಿಮೆ ಇರುತ್ತೆ. ಸೊ ಅದು ಕೂಡ ನಿಮಗೆ ಕ್ಯೂರ್ ಆಗುತ್ತೆ. ಹೆಲ್ತಿ ಒಂದು ಹೆಗ್ ಕೂಡ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಇದನ್ನು ಲೇಡೀಸ್ ಮಾತ್ರ ತೊಗೋಬೇಕಂತಿಲ್ಲ. ಸೊ ಬಾಯ್ಸ್ ಕೂಡ ನೀವು ತೊಗೋಬೋದು, ಓಕೆನಾ, ಇಬ್ಬರು ತೊಗೋಬೋದು. ಸೊ ಹೆಲ್ತಿ ಬೇಬಿ ಕೂಡ ಆಗುತ್ತೆ, ನಮ್ಮ ಒಂದು ಪ್ರೆಗ್ನೆನ್ಸಿ ಕೂಡ ಹೆಲ್ತಿಯಾಗೇ ನಡೆಯುತ್ತೆ, ಆಯಿತಾ. ಅವರು ತೊಗೋಬೇಕು ಇವ್ರು ತೊಗೋಬೇಕು ಅನ್ನೋದೆಲ್ಲ ಏನಿಲ್ಲ. ಹೇಳಿದ್ನಲ್ವ ಎಲ್ಲಿವರೆಗೂ ತೊಗೋಬೋದಂದರೆ ನಿಮ್ಮ ಡಾಕ್ಟರ್ನ ಕೇಳಿ, ಅಥವಾ ಇಲ್ಲ ಇದು ಆಲ್ಮೋಸ್ಟ್ ನೀವು ಡಾಕ್ಟರ್ನ ಕೇಳಿ ಬಿಡಿ, ಬಟ್ ತೊಗೊಳ್ಳಿ, ತುಂಬಾ ಒಳ್ಳೆಯದು. ಬಟ್ ನಿಮಗೆ ಡೌಟ್ ಇರುತ್ತೆ, ಯಾರೋ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ ಹೆಂಗೆ ತೊಗೊಳ್ಳೋದು ಅನ್ನೋ ಒಂದು ಡೌಟ್ಸ್ ಇದ್ದರೆ ಖಂಡಿತ ನಿಮ್ಮ ಡಾಕ್ಟರ್ನ ಕೇಳಿ, ಅವ್ರು ರೆಫರ್ ಮಾಡ್ತಾರೆ, ನಿಮಗೆ 100% ರೆಫರ್ ಮಾಡ್ತಾರೆ. ನೀವು ಆರಾಮ್ಸೆ ಇದನ್ನು ಕನ್ಸ್ಯೂಮ್ ಮಾಡ್ಬೋದು, ಓಕೆನಾ. ಸೊ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಇದರಿಂದ. ಸೊ ಯಾರು ಕೂಡ ಮಿಸ್ ಮಾಡದೆ ವಿತ್ ಪರ್ಮಿಷನಲ್ಲಿ ನೀವು ತೊಗೊಳ್ಳಿ. ಸಾಕಷ್ಟು ಹೆಲ್ತಿಗೆ ಕೂಡ ಒಳ್ಳೆಯದು. ಇದನ್ನು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರೋರೇ ತೊಗೋಬೇಕಂತ ಏನಿಲ್ಲ, ಎಲ್ರಿಗೂ ಒಳ್ಳೆಯದು. ಬಟ್ ಪರ್ಟಿಕ್ಯುಲರ್ ಆಗಿ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇರೋರಿಗೆ ಇದು ತುಂಬಾ ಒಳ್ಳೇದಂತ ಹೇಳ್ಬೋದು. ಬಿಕಾಸ್ ಬೇಬಿ ಡೆವಲಪ್ಮೆಂಟ್ಗೆಲ್ಲನೂ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಇದರಿಂದ. ಸೊ ಇವಾಗ ಬೇಬಿ ಆದಮೇಲೆ ಲೈಕ್ ಏನಾದರೂ ಹೆಲ್ತ್ ಇಶ್ಯೂಸ್ ಎಲ್ಲ ಬರುತ್ತೆ. ಸೊ ಏನಾದರೂ ಒಂದು ಇದ್ದೇ ಇರುತ್ತೆ ಮಗುಗೆ. ಸೊ ಅದೆಲ್ಲದನ್ನು ನಾವು ಫಸ್ಟಿಂದನೇ ಆದಷ್ಟು ತಡೆಯೋಕ್ಕೆ ಟ್ರೈ ಮಾಡಬೇಕು ಅಷ್ಟೇನೆ. ಸೊ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ಅಂದರೆ ಜಸ್ಟ್ ಒಂದು ವಿಟಮಿನ್ ಅಷ್ಟೇನೆ, ಆರಾಮ್ಸೆ ನೀವು ಕನ್ಸ್ಯೂಮ್ ಮಾಡ್ಬೋದು, ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇಲ್ಲ. ಸೊ ಇದನ್ನೇ ಎಲ್ಲರೂ ಕೂಡ ತೊಗೋಬೋದು. ಅವ್ರು ತೊಗೋಬೇಕು ಇವ್ರು ತೊಗೋಬೇಕು ತೊಗೋಬಾರ್ದು ಅನ್ನೋದು ಏನಿಲ್ಲ. ಸೊ ಎಲ್ಲರೂ ತೊಗೋಬೋದು, ಯಾವುದೇ ಥರ ತೊಂದರೆ ಇಲ್ಲ. ಆ್ಯಂಡ್ ಯಾವಾಗ ತೊಗೋಬೇಕು ಅಂತ ಅಂದರೆ ನಿಮಗೆ ಯಾವಾಗ ಟೈಮು ಅನಿಸುತ್ತೋ ನಿಮಗೆ, ಅಥವಾ ಬೆಳಗ್ಗೆನೋ ಮಧ್ಯಾಹ್ನ ರಾತ್ರಿ ಯಾವಾಗ ನಿಮಗೆ ತೊಗೋಬೇಕು ಅನಿಸುತ್ತೋ ಆವಾಗ ನೀವು ತೊಗೊಳ್ಳಿ. ಬಟ್ ಊಟಕ್ಕೂ 1 ಅವರ್ ಮುಂಚೆ ನೀವು ತೊಗೊಂಡ್ಬಿಟ್ಟು ಅದಾದಮೇಲೆ ನೀವು ಊಟ ಮಾಡ್ಕೋಬೋದು, ಓಕೆನಾ. ಸೊ ಇಷ್ಟು ಹೆಲ್ಪ್ ಆಗಿದೆ ವಿಡಿಯೋಸ್ ಅಂತ ನಾನು ಭಾವಿಸ್ತೀನಿ. ಸೊ ಹಾಗೆ ಇದ್ರ ಲಿಂಕ್ ಏನಾದರೂ ಡ್ರೆಸ್ದು ಬೇಕು ಅಂತ ಅಂದರೆ ಕಾಮೆಂಟಲ್ಲಿ ತಿಳಿಸಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ, ಓಕೆನಾ, ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆ, ಬಾಯ್, ಟೇಕ್ ಕೇರ್ ಎಲ್ರಿಗೂ ಕೂಡ.